ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುವ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರ ಈ ಒಂದು ವಿಷಯದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಈಸ್ ವಿದ್ಯುತ್ ಶಕ್ತಿ ಅಥವಾ ವಿದ್ಯುತ್ ಶಕ್ತಿ ಅಂತ ಅನ್ಬೋದು ನಾವು. ಸೊ ಇಂಗ್ಲೀಷಲ್ಲಿ ಇಲೆಕ್ಟ್ರಿಸಿಟಿ ಅಂತ ನಾವು ಅಂತೀವಿ. ಸೊ ಇದರ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡೋಣ. ಸೊ ಟೋಟಲಾಗಿ ಈಗಾಗಲೇ ನಾನು ಫಸ್ಟ್ ಚಾಪ್ಟರಲ್ಲಿ ಹೇಳಿದ್ದೀನಿ ಏನಂತ. ಟೋಟಲ್ 9 ಚಾಪ್ಟರ್ಗಳದಾವ. ಒಂದೇದು ಯಾವುದು ಕಾಂತತ್ವ ಅಂದರೆ ಮ್ಯಾಗ್ನೆಟಿಸಮ್. ಅದರಲ್ಲಿ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ ನಾನು. ಓಕೆ, ಆ ಒಂದು ವಿಡಿಯೋನ ಇನ್ನೂ ಯಾರು ನೋಡಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಸೊ ಇಲ್ಲಿ ಪ್ರತಿ ಚಾಪ್ಟರ್ ಮೇಲೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ, ಸೊ ಆ ಒಂದು ಬೇಸಿಸ್ ಮೇಲೆ ನಾನು ಈ ಒಂದು ವಿಡಿಯೋನ ರೆಡಿ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್, ಸುಮ್ಮನೆ ಪ್ಯಾರಾಗ್ರಾಫ್ ವೈಸ್ ಒಂಥರ ಒಂದು ಎಸೆ ಬರ್ದಂಗೆ ಆ ನೋಟ್ಸನ್ನು ನಾನು ತಯಾರು ಮಾಡಿಲ್ಲ. ಸೊ ಜಸ್ಟ್ ನೀವು ಈ ಮೇನ್ ಪಾಯಿಂಟ್ಸ್ಗಳನ್ನು ಫೋಕಸ್ ಮಾಡಿ ನೀವು ಮಿನಿಮಮ್ 1 to 2 ಮಾರ್ಕ್ ಈ ಒಂದು ವಿಡಿಯೋದಿಂದ ಪಡಿತೀರಿ. ಟೋಟಲ್ 10 ಮಾರ್ಕ್ ಇರುತ್ತೆ ಫಿಸಿಕ್ಸು. ಓಕೆ, ಸೊ ಮೊದಲಿಗೆ ಇಲ್ಲಿ ವಿದ್ಯುತ್ ಶಕ್ತಿ ಅಂದರೆ ಏನು, ಇಲೆಕ್ಟ್ರಿಸಿಟಿ ಅಂದರೆ ಏನು. ಓಕೆ, ಸೊ ವಿದ್ಯುತ್ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಏನಪ್ಪ ಕರೆಂಟ್ ಅಂತ ಗೊತ್ತೆಲ್ಲರಿಗೆ. ಓಕೆನಾ. ಸೊ ಬಟ್ ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಇಲೆಕ್ಟ್ರಿಸಿಟಿ ನೀವು ನೋಡ್ಬೋದು. ವಿದ್ಯುತ್ ಆವೇಶಗಳ ಅಂದರೆ ಇಲೆಕ್ಟ್ರಿಕ್ ಚಾರ್ಜಸ್ ಇರುವ ಮತ್ತು ಅವುಗಳ ಚಲನೆಯಿಂದ ಉಂಟಾಗುವ ಶಕ್ತಿಯ ಒಂದು ರೂಪವಾಗಿದೆ. ಸೊ ನೀವಿಲ್ಲಿ ನೋಡ್ಬೋದು ಸೇರ್ ಫ್ರೆಂಡ್ಸ್, ತಾವುಗಳು ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು ಯಾವ ರೀತಿ ಕರೆಂಟ್ ಫ್ಲೋ ಆಗುತ್ತಂತ. ಓಕೆ, ಸೊ ಒಂದು ಇಲ್ಲಿ ವಯರ್ ಇದೆ, ಒಂದು ಬ್ಯಾಟ್ರಿ ಇದೆ, ಒಂದು ಬಲ್ಬ್ ಇದೆ. ಓಕೆ, ಸೊ ಯಾವ ರೀತಿ ಎಲ್ಲ ಇಲ್ಲಿ ವಿದ್ಯುತ್ ಆವೇಶಗಳು ಅಂದರೆ ಇಲೆಕ್ಟ್ರಿಕ್ ಚಾರ್ಜಸ್ ಇವೇನು ಒಂದು ಎಲವಿಷಯ ಕಾಣ್ತಾವಲ್ಲ, ಇವೇನು ಫ್ಲೋ ಆಗ್ತಾ ಇದ್ವಲ್ಲ, ಸೊ ಇವುಗಳು ಏನಾಗವ ಇಲೆಕ್ಟ್ರಿಕ್ ಚಾರ್ಜಸ್ ಅಂದರೆ ವಿದ್ಯುತ್ ಆವೇಶಗಳಂತ ನಾವು ಅಂತೀವಿ. ಸೊ ಈ ವಿದ್ಯುತ್ ಆವೇಶಗಳ ಒಂದು ಏನಪ್ಪ ಮೂವ್ ಆಗೋದಕ್ಕೆ ದ ಫ್ಲೋ ಆಫ್ ರೇಟ್ ಆಫ್ ಚಾರ್ಜಸ್ ಅಂದರೆ ಆ ಚಾರ್ಜು ಒಂದು ಆವೇಶ ಅದು ಫ್ಲೋ ಆಗೋದಕ್ಕೆ ನಾವು ಕರೆಂಟ್ ಅಂತೀವಿ. ಸೊ ಈ ಎಲ್ಲ ಒಂದು ಸಿಸ್ಟಮ್ಗೆ ಏನಂತೀವಿ ನಾವು, ಇದೆಲ್ಲ ಟೋಟಲ್ ಏನಾಗ್ತದೆ ಈ ಒಂದು ಕರೆಂಟ್ ತಯಾರು ಆಗೋದಕ್ಕೆ ಮತ್ತು ಆ ಒಂದು ಕರೆಂಟ್ ಫ್ಲೋ ಆಗೋದಕ್ಕೆ ಏನಂತೀವಿ, ಅದು ಎಲೆಕ್ಟ್ರಿಸಿಟಿ. ಓಕೆ, ಸೊ ನೀವು ನೋಡ್ಬೋದು ಓಕೆ ಲೆಟ್ಸ್ ಸಿ ಹಿಯರ್. ಸೊ ಇಲ್ಲಿ ಇಮೇಜಲ್ಲಿ ನೋಡ್ಬೋದು ಇದೇನಿದೆಯಪ್ಪ, ಬ್ಯಾಟ್ರಿ ಇದೆ, ಇದು ಇಲ್ಲಿ ಇಲೆಕ್ಟ್ರಾನ್ ಫ್ಲೋ ಡೈರೆಕ್ಷನ್ ನೋಡ್ಬೋದು ನೀವು. ಡೈರೆಕ್ಷನ್ ಈ ರೀತಿ ಇದೆ, ಡೈರೆಕ್ಷನ್ ಇದು ಕ್ಲೋಸ್ಡು ಸ್ವಿಚ್ ಕ್ಲೋಸ್ಡು, ಆಮೇಲೆ ಗ್ಲೋಯಿಂಗ್ ಬಲ್ಬ್ ಓಕೆ ಗ್ಲೋಯಿಂಗ್ ಬಲ್ಬ್. ಸೊ ಈ ಒಂದು ಇಲೆಕ್ಟ್ರಾನ್ ಫ್ಲೋ, ಕರೆಂಟ್ ಅಂದರೆ ಏನೂ ಅಲ್ಲ, ಇಲೆಕ್ಟ್ರಾನ್ ಫ್ಲೋ ಆಗೋದೇ ಕರೆಂಟು ಅಥವಾ ವಿದ್ಯುತ್ ಆವೇಶ ಅಂತ ನಾವು ಅಂತೀವಿ. ಈ ಇಲೆಕ್ಟ್ರಾನ್ಗಳ ಫ್ಲೋ ಆಗೋದೇ ಕರೆಂಟು, ಅರ್ಥ ಆಯ್ತಾ. ಸೊ ದಿಸ್ ಈಸ್ ದ ಒನ್ ಆ್ಯನಿಮೇಟೆಡ್ ವಿಡಿಯೋ. ಓಕೆ, ಲೆಟ್ಸ್ ಗೆಟ್ ಬ್ಯಾಕ್ ಟು ಪಾಯಿಂಟ್. ಸೊ ಇಲ್ಲಿ ಇಲೆಕ್ಟ್ರಿಸಿಟಿಯಲ್ಲಿ ಮೂಲಭೂತ ವ್ಯಾಖ್ಯಾನಗಳದಾವ. ಓಕೆ, ಸೊ ಇಲ್ಲಿ ಏನೇನಪ್ಪ ಸಿಂಪಲಾಗಿ ಹೇಳ್ಬೇಕಂದ್ರೆ, ಈ ನಮ್ಮ ಒಂದು ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವು ಪರಮಾಣುಗಳಿಂದ ಆ್ಯಟಮ್ಸಿಂದ ಮಾಡಲ್ಪಟ್ಟಿದೆ. ಈಗ ಲೆಟ್ಸೇ ಇದೊಂದು ಏನಪ್ಪ ಕಬ್ಬಿಣದ ರಾಡ್ ಅದ. ಸೊ ಇದು ಆ್ಯಟಮ್ಗಳಿಂದ ತಯಾರಾಗಿ ಇಷ್ಟು ದೊಡ್ಡದು ಏನಪ್ಪ ಈ ಕಬ್ಬಿಣದ ಒಂದು ರಾಡ್ ಆಗಿರ್ತದೆ. ಈ ಪರಮಾಣುವಿನಲ್ಲಿ ಈ ಒಂದು ಆ್ಯಟಮ್ಸಲ್ಲಿ ಓಕೆ ಆ್ಯಟಮ್ ಅಂದರೆ ಈ ರೀತಿ ಇರುತ್ತೆ. ಸೊ ಇದರಲ್ಲಿ ನೆಗೆಟಿವ್ ಚಾರ್ಜಸ್ ಮತ್ತು ಪಾಸಿಟಿವ್ ಚಾರ್ಜಸ್ ಅಂತ ನಿಮ್ಗೆ ಗೊತ್ತು, ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಪ್ರೋಟಾನ್, ನ್ಯೂಟ್ರಾನ್, ಇಲೆಕ್ಟ್ರಾನ್. ಸೊ ಈ ಇಲೆಕ್ಟ್ರಾನ್ಗಳು ಇವು ನೆಗೆಟಿವ್ ಚಾರ್ಜ್ ಇರ್ತವೆ ಇಲೆಕ್ಟ್ರಾನ್. ಆ ಇಲೆಕ್ಟ್ರಾನ್ಗಳ ಪ್ರಮುಖ ಪಾತ್ರ ವಹಿಸುತ್ತವೆ ಆ್ಯಟಮಲ್ಲಿ. ಓಕೆ, ಸೊ ಇವುಗಳ ಒಂದು ಪ್ರಮುಖ ವ್ಯಾಖ್ಯಾನವನ್ನು ನಾವು ತಗೊಂಡ್ರೆ ಓಕೆ, ಸೊ ಇಲ್ಲಿ ಪ್ರಮುಖ ವ್ಯಾಖ್ಯಾನ ಅಂದ್ರೇನು, ಒಂದನೇದ್ದು ವಿದ್ಯುತ್ ಆವೇಶ ಅಂದರೆ ಇಲೆಕ್ಟ್ರಿಕ್ ಚಾರ್ಜ್. ಇದು ಒಂದು ದ್ರವ್ಯದ ಒಂದು ಮೂಲಭೂತ ಗುಣವಾಗಿದೆ. ದ್ರವ್ಯ ಅಂದರೆ ಏನು, ದ್ರವ್ಯ ಅಂದರೆ ಮ್ಯಾಟರ್, ಸ್ಟೇಟ್ ಆಫ್ ಮ್ಯಾಟರ್. ಓಕೆ,
ಸೊ ಇದೊಂದು ಮೂಲಭೂತ ಗುಣ ಇಲೆಕ್ಟ್ರಿಕ್ ಚಾರ್ಜ್ ಪ್ರತಿಯೊಂದು ಮ್ಯಾಟ್ರದು. ಆಮೇಲೆ ಆವೇಶಗಳಲ್ಲಿ ಎರಡು ವಿಧ, ಅಂದರೆ ಈ ಒಂದು ಚಾರ್ಜಲ್ಲಿ ಪಾಸಿಟಿವ್ ಚಾರ್ಜ್ ಆಮೇಲೆ ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಒಂದು ಬರುತ್ತಾ, ನೆಗೆಟಿವ್ ಒಂದು ಬರುತ್ತಾ. ಸೊ ಈ ಇಲೆಕ್ಟ್ರಿಕ್ ಚಾರ್ಜ್ SI ಯೂನಿಟ್ ಕುಲಂಬ್, ಕುಲಂಬ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಇಲೆಕ್ಟ್ರಿಕ್ ಕರೆಂಟ್, ದಟ್ ಈಸ್ ವಿದ್ಯುತ್ ಪ್ರವಾಹ. ಒಂದು ವಾಹಕದಲ್ಲಿ ಇಲೆಕ್ಟ್ರಾನ್ಗಳು ಅಥವಾ ಆವೇಶಗಳು ಹರಿಯುವ ದರವನ್ನು ವಿದ್ಯುತ್ ಪ್ರವಾಹ ಎನ್ನಲಾಗುತ್ತದೆ. ನಾವು ಇಂಗ್ಲೀಷಲ್ಲಿ ಅನ್ಬೇಕಂದ್ರೆ ರೇಟ್ ಆಫ್ ಫ್ಲೋ ಆಫ್ electrons is known as the electric current. ಸೊ ಇದರ ಸೂತ್ರ ಏನಿದೆ, I is equal to T into Q. ಇಲ್ಲಿ I ಅಂದರೆ ವಿದ್ಯುತ್ ಪ್ರವಾಹ ಆಗುತ್ತೆ, Q ಅಂದರೆ ಆವೇಶ ಅಂದರೆ ಚಾರ್ಜ್, T ಅಂದರೆ ತೆಗೆದುಕೊಂಡ ಸಮಯ. ಆಮೇಲೆ ಈ ಇಲೆಕ್ಟ್ರಿಕ್ ಕರೆಂಟ್ದು SI ಯೂನಿಟ್ ಆ್ಯಂಪಿಯರ್. ನಾಳೆ ಎಕ್ಸಾಮಲ್ಲಿ ಕೇಳ್ತಾವೆ ನಿಮಗೆ ಇಲೆಕ್ಟ್ರಿಕ್ ಚಾರ್ಜ್ SI ಯೂನಿಟ್ ಏನು, ಆಮೇಲೆ ಎಲೆಕ್ಟ್ರಿಕ್ ಕರೆಂಟ್ SI ಯೂನಿಟ್ ಏನು. ನೋಡಿ, ಲೆಟ್ಸ್ ಹಿಯರ್. electric charge, the SI unit of electric charge is coulomb C. ಆಮೇಲೆ electric current ampere A. ಓಕೆ, ಸೊ ಈ ಇಲೆಕ್ಟ್ರಿಕ್ ಕರೆಂಟ್ ಬೇಸಿಸ್ ಮೇಲೆ ನಮಗೆ ಒಂದು ಫಾರ್ಮುಲಾ ಬರುತ್ತೆ. ಏನಂತ, I is equal to current equal to time into charge, I is equal to TQ. ಓಕೆ, ದಿಸ್ ಈಸ್ ದ ಡೆಫಿನೇಷನ್ಸ್ ಆಫ್ ಕರೆಂಟ್ಸ್. ಇದರಲ್ಲಿ ಎರಡು ಮುಖ್ಯ ವಿಧಗಳದಾವ, ಒಂದು ಸ್ಟ್ಯಾಟಿಕ್ ಮತ್ತು ಒಂದು ಕರೆಂಟ್. ಸ್ಟ್ಯಾಟಿಕ್ ಅಂದರೆ ಸ್ಥಿರವಾಗಿರ್ತದೆ. ಓಕೆ, ಸ್ಥಿರವಾಗಿರ್ತದೆ. ಆಮೇಲೆ ಕರೆಂಟ್ ಅಂದರೆ ಪ್ರವಾಹಿ, ಅಂದರೆ ಇದು ನಿರಂತರವಾಗಿ ಮೂವ್ ಆಗ್ತಾ ಇರ್ತದೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಆವೇಶಗಳು ಅಂದರೆ ಚಾರ್ಜಸ್ Q ಒಂದೇ ಜಾಗದಲ್ಲಿ ನಿಶ್ಚಲವಾಗಿದ್ದಾಗ ಉಂಟಾಗುವ ವಿದ್ಯುತ್, ಅಂದರೆ ಆವೇಶಗಳು ಅಂದರೆ ಈ ಒಂದು ಚಾರ್ಜಸ್ ಏನಾಗ್ತವ, ಒಂದೇ ಜಾಗದಲ್ಲಿ ಇರ್ತವೆ. ಆ ಒಂದು ಟೈಮಲ್ಲಿ ತಯಾರಾಗುವಂಥ ವಿದ್ಯುತ್ ಅದು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಅಂದರೆ ಲೆಟ್ಸ್ ಎಕ್ಸಾಂಪಲ್, ನಿಮಗೆ ಗೊತ್ತಿರುವ ಹಾಗೆ ಈ ಒಂದು ಪ್ಲಾಸ್ಟಿಕ್ ಸೀಪೆಯನ್ನು ತಲೆಗೂದಲಿಗೆ ಉಜ್ಜಿ ಕಾಗದದ ಚೂರುಗಳಿಗೆ ಹಿಡಿದಾಗ ಕಾಗದ ಆಕರ್ಷಿತವಾಗುವುದು. ಸೊ ನೀವಿಲ್ಲಿ ನೋಡ್ಬೋದು, ಇದು ಸ್ಥಿರ ವಿದ್ಯುತ್ ಶಕ್ತಿ. ಸೊ ಈ ಒಂದು ನಿಮ್ಮ ಹನಿಗೆಯಿಂದ, ಓಕೆ, ಸೊ ಈ ಹನಿಗೆಯನ್ನು ನಿಮ್ಮ ಕೂದಲಿಗೆ ಒಂದು 7-8 ಬಾರಿ ಉಜ್ಜಿ ಆಮೇಲೆ ಸಣ್ಣ ಈ ಚೂರು ಕಾಗದಗಳನ್ನು ನೀವೊಂದು ಕೆಳಗಡೆ ಟೇಬಲ್ ಮೇಲೆ ಇಡಿ, ಆಮೇಲೆ ಇದನ್ನು ತಲೆಗೆ ಉಜ್ಜಿ, ಆವಾಗ ಈ ಕಾಗದದ ಕಡೆ ನೀವು ಅದನ್ನು ಒಯ್ದಾಗ ಏನಾಗುತ್ತೆ, ಇವು ಅಟ್ರ್ಯಾಕ್ಟ್ ಆಗ್ತವೆ. ಓಕೆ, ಸೊ ಇದು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ, ಅಂದರೆ ಟೆಂಪ್ರರಿ ಇರ್ತದೆ ಇದು. ಅರ್ಥ ಆಯ್ತಾ? ಇದು ಸ್ಟ್ಯಾಟಿಕ್ಕು. ಆಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ ಅಂದರೆ ಆವೇಶಗಳು ವಾಹಕ ತಂತಿಯ ಮೂಲಕ ನಿರಂತರವಾಗಿ ಚಲಿಸಿದಾಗ ಉಂಟಾಗುವ ವಿದ್ಯುತ್, ಅಂದರೆ ಮನೆಗಳಲ್ಲಿ ನಾವು ಬಳಸುವಂತಹ ವಿದ್ಯುತ್ ಪ್ರವಾಹ, ಇದು ಕರೆಂಟ್ ಎಲೆಕ್ಟ್ರಿಸಿಟಿ. ನೋಡಿ, ಇದು ಕರೆಂಟ್ ಎಲೆಕ್ಟ್ರಿಸಿಟಿ. ಇದು ನಮ್ಮ ಮನೆಯಲ್ಲಿ ನಾವು ಏನು ಯೂಸ್ ಮಾಡ್ತೀವಲ್ಲ ಅದು ನಿರಂತರವಾಗಿ ಹರಿತಾ ಇರುತ್ತೆ. ಅರ್ಥ ಆಯ್ತಾ? ಸೊ ನಾಳೆ ಎಕ್ಸಾಮಲ್ಲಿ ಕೇಳ್ತಾರೆ, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಸ್ಟ್ಯಾಟಿಕ್. ಸೊ ಈ ಬಾಚಣಿಕೆದು ನೆನ್ಪಿಟ್ಕೋಬೇಕು ನೀವು. ಓಕೆ, ನೆಕ್ಸ್ಟ್ ವಿದ್ಯುತ್ ಶಕ್ತಿಯ ಮಾನಗಳು ಅಥವಾ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಕೂಡ ನಾನು ಕೊಟ್ಟಿದ್ದೀನಿ, ಆಮೇಲೆ ಕನ್ನಡದಲ್ಲಿ ಕೂಡ ಇದೆ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಎಲೆಕ್ಟ್ರಿಸಿಟಿ ಯೂನಿಟ್ಸ್ ಏನೇನದಾವ, ಒಂದು ಎಲೆಕ್ಟ್ರಿಕ್ ಕರೆಂಟ್ ಬರುತ್ತೆ. ಸೊ ಈ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ವಿದ್ಯುತ್ ಪ್ರವಾಹ, ಇದರ ಒಂದು SI ಏಕಮಾನ ಆ್ಯಂಪಿಯರ್ A. ಆಮೇಲೆ ಪೊಟೆನ್ಷಿಯಲ್ ಡಿಫರೆನ್ಸ್
ವಿದ್ಯುತ್ ವಿಭವಾಂತರ, ಇದರದ ಒಂದು ಏಕಮಾನ ವೋಲ್ಟ್ ವಿ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಇಮೇಜಲ್ಲಿ ಬೆಸ್ಟ್ ಮೂಲಮಾನಗಳು, ಫಂಡಮೆಂಟಲ್ ಯೂನಿಟ್ಸು. ವಿದ್ಯುತ್ ಪ್ರವಾಹ ಅಂದರೆ ಐ, ಇದನ್ನು ಇಲೆಕ್ಟ್ರಿಕ್ ಕರೆಂಟನ್ನು ಐಯಿಂದ ಇಂಡಿಕೇಟ್ ಮಾಡ್ತೀವಿ. ಸೊ ಇದರ ಒಂದು SI ಯೂನಿಟ್ ಎ, ದಟ್ ಈಸ್ ಆ್ಯಂಪಿಯರ್. ಈಗ ಹೊಲದಲ್ಲಿ ಎತ್ತು ನೀವು ಹೋದಾಗ ನೋಡ್ಬೋದು ಮೋಟ್ರ್ ಡಬ್ಬಿಯಲ್ಲಿ ಒಂದು ಎ ಆ್ಯಂಪಿಯರ್ ಅಂತ ಇರುತ್ತೆ, ವೋಲ್ಟೇಜ್ ಇರುತ್ತೆ. ಓಕೆ, ವೋಲ್ಟೇಜ್ ವಿ, ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್, ವಿದ್ಯುತ್ ವಿಭವಾಂತರ. ಓಕೆ, ಸೊ ನೆಕ್ಸ್ಟ್ ಒಂದು ಬರುತ್ತಾ ವಿದ್ಯುತ್ ಸಾಮರ್ಥ್ಯ ಅಂದರೆ ಎಲೆಕ್ಟ್ರಿಕ್ ಪವರ್. ಎಲೆಕ್ಟ್ರಿಕ್ ಪವರ್ ಅಂದರೆ ಏನು? ಎಲೆಕ್ಟ್ರಿಕ್ ಪವರ್ ಅಂದರೆ ಶಕ್ತಿಯ ಬಳಕೆ ಪರ್ ವ್ಯಯದ ದರ. ಓಕೆ, P = V × I. ವಿ ಅಂದರೆ ವಿದ್ಯುತ್ ವಿಭವಾಂತರ ಇಂಟು ವಿದ್ಯುತ್ ಪ್ರವಾಹ. ಸೊ ಈ ಪವರ್ದು ಒಂದು ಏಕಮಾನ ಯೂನಿಟ್ ಏನು? ವ್ಯಾಟ್. ಡಬ್ಲ್ಯೂ ಸ್ಟ್ಯಾಂಡ್ಸ್ ಫಾರ್ ವ್ಯಾಟ್. 1 ಕಿಲೋವ್ಯಾಟ್ ಅಂದ್ರೆ 1000 ವ್ಯಾಟ್. 1 ಮೆಗಾವ್ಯಾಟ್ ಅಂದರೆ 10⁶ ವ್ಯಾಟ್. ಓಕೆ, ಸೊ ನೀವು ಇಲ್ಲಿ ನೋಡಿದರೆ ಈಗಾಗಲೇ ಇಲೆಕ್ಟ್ರಿಕ್ ಪವರ್, ವಿದ್ಯುತ್ ಶಕ್ತಿಯು ಬಳಕೆಯಾಗುವ ಅಥವಾ ವ್ಯಯ ಆಗುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನಲಾಗುತ್ತದೆ. ಓಕೆ, P = V × I. V × I. ಓಕೆ, ಆಮೇಲೆ ನಾಳೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ? ವಾಟ್ ಈಸ್ ದ SI ಯೂನಿಟ್ ಆಫ್ ಇಲೆಕ್ಟ್ರಿಕ್ ಪವರ್? ಆವಾಗ ಆ್ಯಂಪಿಯರ್, ವೋಲ್ಟ್, ಹರ್ಟ್ಸ್, ವ್ಯಾಟ್ ಹೀಗೆ ಕೊಡ್ತಾರೆ. ಆವಾಗ ನಾವು ವ್ಯಾಟ್ ಅಂತ ಹಾಕಬೇಕು. ಓಕೆ, ನೆಕ್ಸ್ಟ್ ವಿದ್ಯುತ್ ಶಕ್ತಿಯ ಪ್ರಾಯೋಗಿಕ ಏಕಮಾನ. ಈ ಒಂದು ಪ್ರಾಕ್ಟಿಕಲ್ ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ ಅಂತ ನಾವು ಅಂತೀವಿ. ಸೊ ಇಲ್ಲಿ ಗೃಹ ಬಳಕೆ ಮತ್ತು ವಾಣಿಜ್ಯ ಬಳಕೆಗೆ ವ್ಯಾಪಾರಿಕ ಏಕಮಾನವನ್ನು ನಾವು ಬಳಸಲಾಗ್ತದೆ. ಈಗ ಮನೆಗೆ ಒಂಥರ ಬೇರೆ ಇರುತ್ತೆ, ಅಂದರೆ ಮನೆಗೆ. ಆಮೇಲೆ ವಾಣಿಜ್ಯ ಬಳಕೆ ಅಂದರೆ ಕಮರ್ಷಿಯಲ್, ಇವು ಇಂಡಸ್ಟ್ರಿಯಲ್ಗಳಿಗತ್ತು. ಓಕೆ, ಇವಕ್ಕೆಲ್ಲಕ್ಕೂ ನಾವು ಒಂದು ಏಕಮಾನ ಅಂದರೆ ಕಮರ್ಷಿಯಲ್ ಯೂನಿಟನ್ನು ಬಳಸ್ತೀವಿ. ಸೊ ಅದು ವ್ಯಾಪಾರಿಕ ಏಕಮಾನ ಅಂದರೆ ಕಮರ್ಷಿಯಲ್ ಯೂನಿಟ್ ಎದರಲ್ಲಿ ಅಳಿತೀವಿ? ದ ಕಮರ್ಷಿಯಲ್ ಯೂನಿಟ್ ಈಸ್ ಮೇಜರ್ಡ್ ಇನ್ ಟರ್ಮ್ಸ್ ಆಫ್ ವಾಟ್ ಅಂತ ಕೇಳ್ತಾರೆ ನಿಮಗೆ ನಾಳೆ. ಅವಾಗ ನೀವು ಕಿಲೋವ್ಯಾಟ್ ಅವರ್ ಅಂತ ಕೊಡಬೇಕಾಗತ್ತೆ. ಸಾಮಾನ್ಯ ಭಾಷೆಯಲ್ಲಿ ನಾವೇನಂತೀವಿ? ಯೂನಿಟ್. ಈಗ ನೋಡಿ, ಈಗ ನಿಮ್ಮ ಮನೆಯಲ್ಲೇ ಒಂದು ಕರೆಂಟ್ ಬಿಲ್ ಬಂದಿರ್ತದೆ. ಎಷ್ಟು ಯೂನಿಟ್ ಸುಟ್ಟಿದೆ, ಎಷ್ಟು ಯೂನಿಟ್ ಅಂದರೆ ಎಷ್ಟು ರೂಪಾಯಿ ಬಂದಿದೆ, ಒಂದು ಯೂನಿಟಿಗೆ ಎಷ್ಟು ರೂಪಾಯಿ ತೊಗೋತಾರ. ಓಕೆ, ಅಂದರೆ ನಮ್ಮಲ್ಲಿ 20 ಯೂನಿಟ್ ಸುಟ್ಟಿತು, 30 ಯೂನಿಟ್ ಸುಟ್ಟಿತು, 50 ಯೂನಿಟ್ ಸುಟ್ಟಿತು. ಯೂನಿಟ್ ಅಂದರೆ ನಮ್ಮ ಒಂದು ಆಡು ಭಾಷೆಯಲ್ಲಿ ಯೂನಿಟ್ ಅಂತ ಕರಿತೀವಿ. ಬಟ್ ಅದೇ ಯೂನಿಟ್ ಅಂದರೆ ಕಿಲೋವ್ಯಾಟ್ ಅವರ್. ಓಕೆ, ಸೊ ಇಲ್ಲಿ ಮೌಲ್ಯ 1 ಕಿಲೋವ್ಯಾಟ್ ಅವರ್ ಅಂದರೆ 3.6 × 10⁶ ಜೂಲ್. ನೆನಪಿರಲಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. 1 ಕಿಲೋವ್ಯಾಟ್ ಅವರ್ ಅಂದರೆ 3.6 × 10⁶ ಜೂಲ್. ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಇಮೇಜಲ್ಲಿ ಕೂಡ ನೋಡ್ಬೋದು ಈ ಒಂದು ಪ್ರಾಕ್ಟಿಕಲ್ ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ. ನೋಡಿ, ಗೃಹ ಬಳಕೆ ಮತ್ತು ವಾಣಿಜ್ಯ ಬಳಕೆಗೆ ಕಿಲೋವ್ಯಾಟ್ ಅವರನ್ನು ನಾವು ಬಳಸ್ತೀವಿ. ಸಾಮಾನ್ಯ ಭಾಷೆಯಲ್ಲಿ ಯೂನಿಟ್ ಅಂತ ಕರಿತೀವಿ. 1 ಕಿಲೋವ್ಯಾಟ್ ಅವರ್ ಅಂದರೆ 3.6 × 10⁶ ಜೂಲ್. ನಾಳೆ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಏನಂತ? ಜಸ್ಟ್ ಹಿಂಗೆ, ಏನು 1 ಕಿಲೋವ್ಯಾಟ್ ಅವರ್ ಈಸ್ ಈಕ್ವಲ್ ಟು ಡ್ಯಾಶ್ 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 ಕ್ವಶನ್ ಮಾರ್ಕ್ ಹೇಳ್ಕೊಡ್ತಾರೆ ನಿಮಗೆ. 3.6 × 10⁻³ 3.6 × 10⁶ ಜೂಲ್, 3.6 × 10⁹ ಜೂಲ್. ಈ ರೀತಿ ಕೊಟ್ಟು ಯಾವುದಂತ ಆವಾಗ ನೀವೇನು ಮಾಡಬೇಕು? 3.6 × 10⁶ ಜೂಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಪರಿಣಾಮಗಳು.
ಈ ಇಲೆಕ್ಟ್ರಿಕ್ ಕರೆಂಟಿದ್ದ ಪರಿಣಾಮ ಏನೇನಾಗ್ತದೆ, ಓಕೆ, ಪರಿಣಾಮ ಏನೇನು, ಒಂದು ಮ್ಯಾಗ್ನೆಟಿಕ್ ಇಫೆಕ್ಟ್ ಆಗ್ತದೆ, ಒಂದು ಕೆಮಿಕಲ್ ಇಫೆಕ್ಟ್ ಆಗ್ತದೆ, ಮತ್ತೊಂದು ಹೀಟಿಂಗ್ ಇಫೆಕ್ಟ್ ಆಗ್ತದೆ. ಓಕೆ, ಸೊ ನೀವು ಇಲ್ಲಿ ಮೊದಲಿಗೆ ಕೆಲವೊಂದು ಪಾಯಿಂಟ್ಸ್ ನೋಡೋಣ, ಆಮೇಲೆ ಇಮೇಜ್ ಕಡೆ ಹೋಗೋಣ. ಒಂದನೇದು ಮ್ಯಾಗ್ನೆಟಿಕ್ ಇಫೆಕ್ಟು ಅಂದರೆ ಕಾಂತೀಯ ಪರಿಣಾಮ. ನಿನ್ನೆ ಈಗ ಆಲ್ರೆಡಿ ನಾವು ನೋಡಿದ್ದೀವಿ ಮ್ಯಾಗ್ನೆಟಿಸಮಲ್ಲಿ, ಅಂದರೆ ವಿದ್ಯುತ್ ಫ್ಲೋ ಮಾಡಿದ್ವಿ ಅಂದ್ರೆ ಈ ಒಂದು ಐರನ್ ರಾಡಲ್ಲಿ ಅದರ ಒಂದು ಸುತ್ತಮುತ್ತೆಲ್ಲ ಅದರಲ್ಲಿ ವಿದ್ಯುತ್ ಫ್ಲೋ ಮಾಡಿದ್ವಿ ಅಂದ್ರೆ ಅದು ಇಟ್ ಆ್ಯಕ್ಟ್ಸ್ ಲೈಕ್ ಅ ಮ್ಯಾಗ್ನೆಟ್. ನೋಡಿ, ವಿದ್ಯುತ್ ಹರಿಯುವ ತಂತಿಯ ಸುತ್ತಲೂ ಕಾಂತೀಯ ಕ್ಷೇತ್ರ ಉಂಟಾಗುತ್ತದೆ. ನಾವು ಇದಕ್ಕೇನಂತೀವಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲೆಕ್ಟ್ರೋಮ್ಯಾಗ್ನೆಟ್. ನೋಡಿ, ನಿನ್ನೆ ನೋಡಿದ್ದೀವಿ ನಾವು ವಿದ್ಯುತ್ ಗಂಟೆ ಅಂದರೆ ಇಲೆಕ್ಟ್ರಿಕ್ ಬೆಲ್, ಇಲೆಕ್ಟ್ರಿಕ್ ಬೆಲ್, ಆಮೇಲೆ ಮೋಟಾರ್, ಎಲೆಕ್ಟ್ರಿಕ್ ಮೋಟಾರ್. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಮ್ಯಾಗ್ನೆಟಿಕ್ ಇಫೆಕ್ಟ್. ಆಮೇಲೆ ಕೆಮಿಕಲ್ ಇಫೆಕ್ಟ್ ಮೇಲೆ, ದ್ರವ ಅಥವಾ ದ್ರಾವಣದ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಇದಕ್ಕೆ ನಾವು ಸಿಂಪಲಾಗಿ ಇಲೆಕ್ಟ್ರೋಲೈಸಿಸ್ ಅಂತ ಅಂತೀವಿ, ವಿದ್ಯುತ್ ವಿಭಜನೆ. ಈಗ ಇದೊಂದು ಒಂದು ಫ್ಲಾಸ್ಕ್, ಸೊ ಇದರಲ್ಲಿ ವಿದ್ಯುತ್ ಒಂದು ದ್ರಾವಣ ಇರ್ತದೆ, ದ್ರವ. ಸೊ ಇದರಲ್ಲಿ ಕರೆಂಟನ್ನು ಪಾಸ್ ಮಾಡಿದಾಗ ಏನಾಗ್ತದೆ, ಇದರಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ. ಲೆಟ್ಸ್ ಎಕ್ಸಾಂಪಲ್ ಇಲೆಕ್ಟ್ರೋಪ್ಲೇಟಿಂಗ್, ಲೋಹದ ಲೇಪನೆ ಅಥವಾ ಬ್ಯಾಟ್ರಿ ಚಾರ್ಜಿಂಗ್. ಈಗ ನೀವು ಬ್ಯಾಟ್ರಿ ಚಾರ್ಜಿಂಗ್ ಮಾಡಬೇಕಾದ್ರೆ ಅವಾಗ ಏನಾಗ್ತದೆ, ಅಲ್ಲಿ ಇಲೆಕ್ಟ್ರಿಕ್ ಒಂದು ಎನರ್ಜಿ ಬರೋಕ್ಕಿಂತ ಮುಂಚೆ ಅಲ್ಲಿ ಕೆಮಿಕಲ್ ಎನರ್ಜಿ ಇರ್ತದೆ. ಅಂದರೆ ಆ ಒಂದು ಕೆಮಿಕಲ್ ಇಫೆಕ್ಟಿಂದ, ಆ ಒಂದು ರಾಸಾಯನಿಕ ಪರಿಣಾಮದಿಂದ ನಮಗೇನಾಗ್ತದೆ, ಕರೆಂಟ್ ಸಿಗ್ತದೆ, ಅಂದರೆ ಬ್ಯಾಟ್ರಿ ಚಾರ್ಜಿಂಗ್ ಆಗ್ತದೆ, ಅಂದರೆ ಮೊಬೈಲ್ ಚಾರ್ಜಿಂಗ್ ಆಗ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಉಷ್ಣ ಪರಿಣಾಮ, ಹೀಟಿಂಗ್ ಇಫೆಕ್ಟು. ರೋಧವನ್ನು ಹೊಂದಿರುವ ತಂತಿಯ ಮೂಲಕ ವಿದ್ಯುತ್ ಹರಿದಾಗ ಉಷ್ಣ ಉತ್ಪತ್ತಿ ಆಗುತ್ತದೆ. ರೋಧ ಪ್ರತಿರೋಧ ಅಂದರೆ ರೆಸಿಸ್ಟೆನ್ಸ್. ಈಗ ರೆಸಿಸ್ಟೆನ್ಸ್ ಎಷ್ಟು ಹೆಚ್ಚಿಗಿರುತ್ತಲ್ಲ ಅಷ್ಟು ಏನಾಗ್ತದೆ, ಹೀಟ್ ಜನ್ರೇಟ್ ಆಗ್ತದೆ. ನೋಡಿ, ಈಗ ಒಂದು ಫಾರ್ಮುಲಾ ಇದೆ, H=I²RT. ಈಗ ಆರ್ ಅಂದರೆ ಏನು, ರೆಸಿಸ್ಟೆನ್ಸ್. ಈಗ ಈ ರೆಸಿಸ್ಟೆನ್ಸ್ ಎಷ್ಟು ಹೆಚ್ಚು ಮಾಡ್ತೀರಿ ಅಷ್ಟು ಹೀಟ್ ಹೆಚ್ಚಾಗುತ್ತೆ. ಅರ್ಥ ಆಯ್ತಾ? ಸೊ ಇದಕ್ಕೆ ಎಕ್ಸಾಂಪಲ್ಸ್ ಏನು, ಹೀಟರ್, ಇಸ್ತ್ರಿ, ಐರನ್ ಬಾಕ್ಸ್. ಓಕೆ, ಇಸ್ತ್ರಿ ಪೆಟ್ಟಿಗೆ ಐರನ್ ಬಾಕ್ಸ್. ನೆಕ್ಸ್ಟ್ ಟೋಸ್ಟರ್ ಅಂತ ಬರುತ್ತೆ. ಓಕೆ, ಇವೆಲ್ಲ ನಾವು ಹೀಟಿಂಗ್ ಇಫೆಕ್ಟ್ ಮೇಲೆ ವರ್ಕ್ ಆಗ್ತವೆ. ಆಮೇಲೆ ಕೊಯ್ಲು, ಓಕೆ, ಇವೆಲ್ಲ ಏನಾಗ್ತವೆ, ಹೀಟಿಂಗ್ ಇಫೆಕ್ಟ್ ಮೇಲೆ. ಲೆಟ್ಸ್ ಎಕ್ಸಾಂಪಲ್, ನಾಳೆ ಎಕ್ಸಾಮಲ್ಲಿ ಏನು ಕೇಳ್ಬೋದು, ಎಸ್, ಹೀಟರ್ ಈಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ವಾಟ್, ಹೀಟಿಂಗ್ ಇಫೆಕ್ಟ್, ಕೆಮಿಕಲ್ ಇಫೆಕ್ಟ್, ಆಮೇಲೆ ಮತ್ಯಾವುದು ಮ್ಯಾಗ್ನೆಟಿಕ್ ಇಫೆಕ್ಟ್ ಆ್ಯಂಡ್ ನನ್ ಆಫ್ ದಿ ಅಬೌವ್. ಆವಾಗ ನಮಗೆ ಹೀಟಿಂಗ್ ಇಫೆಕ್ಟ್ ಅಂತ ಗೊತ್ತಿರಬೇಕು. ಸೊ ಹೀಗೆ ನಾವೇ ಕ್ವಶನ್ಗಳನ್ನು ರೇಸ್ ಮಾಡ್ಕೋತಾ ಹೋದರೆ ಈಸಿಯಾಗಿ ಎಕ್ಸಾಮಲ್ಲಿ ನಾವು ಸಕ್ಸಸ್ಸನ್ನು ಕಾಣ್ಬೋದು. ಸೊ ಇಲ್ಲಿ ನೀವು ಫಾರ್ ಬೆಟರ್ ಕ್ಲ್ಯಾರಿಟಿ ನೋಡ್ಬೋದು. ಇಲ್ಲಿ ನೋಡಿ, ಕಾಂತೀಯ ಪರಿಣಾಮ, ಮ್ಯಾಗ್ನೆಟಿಕ್ ಇಫೆಕ್ಟ್, ವಿದ್ಯುತ್ ಮೋಟಾರ, ಎಲೆಕ್ಟ್ರೋಮ್ಯಾಗ್ನೆಟ್ಸ್, ಆಮೇಲೆ ಮ್ಯಾಗ್ಲೇವ್, ಇವೆಲ್ಲ ಎಕ್ಸಾಂಪಲ್ಸ್. ಆಮೇಲೆ ರಾಸಾಯನಿಕ ಪರಿಣಾಮ ಅಥವಾ ಕೆಮಿಕಲ್ ಇಫೆಕ್ಟು, ವಿದ್ಯುತ್ ದ್ವಿಭಜನೆ ಮತ್ತು ಇಲೆಕ್ಟ್ರೋಪ್ಲೇಟಿಂಗ್. ಓಕೆ, ಇವು ಎಕ್ಸಾಂಪಲ್ಸ್. ನೆಕ್ಸ್ಟ್ ಉಷ್ಣ ಪರಿಣಾಮ, ಹೀಟಿಂಗ್ ಇಫೆಕ್ಟ್, H=I²RT. ಇದು ಫಾರ್ಮುಲಾ ಇಂಪಾರ್ಟೆಂಟ್. ನಾಳೆಗೆ ಏನು ಮಾಡ್ತಾರೆ, ಒಂದು ಈ ಫಾರ್ಮುಲಾ ಮೇಲೆ ಈಗ H=I²RT ಇದೆಯಾ, I²RT ಇದೆ. ಆವಾಗ I ಒಂದು 50 ಕೊಡ್ತಾರೆ, ಆಮೇಲೆ R ಒಂದು 20 ಕೊಡ್ತಾರೆ, ಟೈಮ್ T
ಒಂದು 60 ಸೆಕೆಂಡ್ ಕೊಡ್ತಾರೆ. ಫೈಂಡ್ ಔಟ್ ದ ಹೀಟ್ ಅಂತ ಕೇಳ್ತಾರೆ, ಎಚ್. ಆವಾಗ ನಿಮಗೆ ಇದೆಲ್ಲ ಕೊಟ್ಬಿಟ್ಟು ಈ ಎಚ್ ತೆಗಿ ಅಂದಾಗ ಆವಾಗ ನಿಮಗೆ ಈ ಒಂದು ಫಾರ್ಮುಲಾ ನೆನಪಿರಬೇಕು. ಇಷ್ಟು ನೆನಪಿತ್ತು ಅಂದರೆ ನಿಮಗೆ 1 ಮಾರ್ಕ್ ಫಿಕ್ಸ್. ಓಕೆ. ನೆಕ್ಸ್ಟ್ ವಿದ್ಯುತ್ ಫ್ಯೂಸ್ ಮತ್ತು ಇಲೆಕ್ಟ್ರಿಕ್ ಬಲ್ಬ್. ಇಲ್ಲಿ ಫ್ಯೂಸನ್ನು ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಫ್ಯೂಸನ್ನು ಓವರ್ಲೋಡ್, ಈ ಓವರ್ಲೋಡ್ ಅಂದರೆ ವಿದ್ಯುತ್ ಓವರ್ಲೋಡ್ ಆಗೋದ್ರಿಂದ ಏನು ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಶಾಕ್, ಒಂದು ಸರ್ಕ್ಯೂಟ್ ಬ್ರೇಕ್ ಆಗುತ್ತಲ್ಲ, ಸೊ ಅದನ್ನು ಅಂದರೆ ಒಂದು ದೊಡ್ಡ ಡ್ಯಾಮೇಜ್ ಆಗಬಾರ್ದು. ಓಕೆ, ಒಂದು ದೊಡ್ಡ ಅವಘಡ ಸಂಭವಿಸಬಾರ್ದು, ಓವರ್ಲೋಡ್ ಆಗಬಾರ್ದು ಅಂತ ಏನು ಮಾಡ್ತಾರೆ, ಈ ಫ್ಯೂಸನ್ನು ಬಳಸ್ತೀವಿ. ಬಲ್ಬಲ್ಲಿ ಯಾವ ಒಂದು ಏನಪ್ಪ ಮಟೀರಿಯಲ್ ಬಳಸ್ತೀವಿ ಅಂದರೆ ಟಂಗಸ್ಟನ್ ಮತ್ತು ಅನಿಲ ಗ್ಯಾಸನ್ನು ಬಳಸ್ತೀವಿ. ಯಾವ ಗ್ಯಾಸು? ಆರ್ಗಾನ್ ಮತ್ತು ನೈಟ್ರೋಜನ್. ನೆನಪಿರಲಿ, ಬಲ್ಬಲ್ಲಿ ಯಾವ ಒಂದು ಅನಿಲವನ್ನು ಬಳಸುತ್ತೇವೆ? ಆರ್ಗಾನ್ ಆರ್ ನೈಟ್ರೋಜನ್. ಆಮೇಲೆ ನೋಡಿ, ಇದೇನಿರುತ್ತಲ್ಲ ಸುರುಳಿ ಆಕಾರ, ಇದು ಟಂಗಸ್ಟನ್ ತಂತು. ಟಂಗಸ್ಟನ್ ಯಾಕೆ ಯೂಸ್ ಮಾಡ್ತೀವಿ? ಯಾಕೆಂದರೆ ಇದರ ಒಂದು ಮೆಲ್ಟಿಂಗ್ ಪಾಯಿಂಟ್ ಹೆಚ್ಚಿಗದ 3380 ಡಿಗ್ರಿ ಸೆಲ್ಸಿಯಸ್. ಓಕೆ. ಆಮೇಲೆ ಅದೊಂದಾಯಿತು. ಅಧಿಕ ಪ್ರವಾಹದಿಂದ ರಕ್ಷಣೆ ಅಂದರೆ ಇಲೆಕ್ಟ್ರಿಕ್ ಅಂದರೆ ಕರೆಂಟ್ ಓವರ್ಫ್ಲೋ ಆಯ್ತಂದ್ರೆ ಆವಾಗ ಇದು ಹೆಲ್ಪ್ ಮಾಡ್ತದೆ. ಆವಾಗ ಆ ಫ್ಯೂಸ ಅಲ್ಲೇ ಕಟ್ಟಾಗಿ ಮೇನ್ ಒಂದು ಏನಪ್ಪ ಇಡೀ ಒಂದು ಮನೆಗೆ ಹೋಗುವಂಥ ಕರೆಂಟನ್ನು ಅಲ್ಲೇ ಸ್ಟಾಪ್ ಮಾಡ್ತದೆ. ನೆಕ್ಸ್ಟ್ ಕಡಿಮೆ ಕರಗುವ ಮಿಶ್ರಲೋಹ. ಇದು ಕಡಿಮೆ ಕರಗುವ ಮಿಶ್ರಲೋಹ ಆಗಿರುವುದರಿಂದ ಇದನ್ನು ಬಳಸ್ತೀವಿ ನಾವು. ನೋಡಿ, ವಿದ್ಯುತ್ ಮಂಡಲವನ್ನು ಅಧಿಕ ಪ್ರವಾಹ, ಶಾರ್ಟ್ ಸರ್ಕ್ಯೂಟ್ ಇದರಿಂದ ಒಂದು ರಕ್ಷಿಸುವ ಉದ್ದೇಶದಿಂದ ಎಲೆಕ್ಟ್ರಿಕ್ ಫ್ಯೂಸನ್ನು ಬಳಸ್ತೀವಿ. ಲಕ್ಷಣ ಏನು? ಇದು ಕಡಿಮೆ ಕರಗುವ ಬಿಂದು, ಲೋ ಮೆಲ್ಟಿಂಗ್ ಪಾಯಿಂಟ್ ಹೊಂದಿರುವ ಮಿಶ್ರಲೋಹದಿಂದ ಸೀಸ್ ಮತ್ತು ತವರ ಮಾಡಲ್ಪಟ್ಟಿರ್ತದೆ. ಸೀಸ್ ಮತ್ತು ತವರದಿಂದ. ತವರ ಅಂದರೆ ಏನು? ಟಿನ್. ಆಮೇಲೆ ಎಲೆಕ್ಟ್ರಿಕ್ ಬಲ್ಬ್ ಈಗಾಗಲೇ ಹೇಳಿದ್ದೀನಿ, ಫಿಲಾಮೆಂಟ್ ಇದು ಟಂಗಸ್ಟನ್ ಇರ್ತದೆ. ಏಕೆಂದರೆ ಕರಗುವ ಬಿಂದು 3380 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಆಮೇಲೆ ತಂತು ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲಿಕ್ಕೆ ಬಲ್ಬ್ನೊಳಗೆ ಆರ್ಗಾನ್ ಮತ್ತು ನೈಟ್ರೋಜನ್ ಅಂತ ನಿಷ್ಕ್ರಿಯ ಅನಿಲಗಳನ್ನು ತುಂಬಿರ್ತೀರಿ. ಸೊ ಈ ಎರಡೂ ಗ್ಯಾಸಸ್ ಇಂಪಾರ್ಟೆಂಟ್, ಆರ್ಗಾನ್, ನೈಟ್ರೋಜನ್. ನೆಕ್ಸ್ಟ್ ವಿದ್ಯುತ್ ಶಕ್ತಿಯ ಆಕಾರಗಳು, ಸೋರ್ಸಸ್ ಆಫ್ ಎಲೆಕ್ಟ್ರಿಸಿಟಿ. ಈ ಎಲೆಕ್ಟ್ರಿಸಿಟಿಯನ್ನು ಹೇಗೆ ಪಡಿತೀವಿ? ಓಕೆ, ಒಂದು ಎಲೆಕ್ಟ್ರಿಕ್ ಸೆಲ್ ಅಂದರೆ ಎಲೆಕ್ಟ್ರಿಕ್ ಕೋಶ, ಅದು ಪ್ರೈಮರಿ ಸೆಲ್ ಅಂತ ಅಂತೀವಿ. ಇದು ಪ್ರಾಥಮಿಕ ಮರು ಚಾರ್ಜ್ ಸಾಧ್ಯವಿಲ್ಲ, ನಮಗೆ ರೀಚಾರ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಮೊದಲನೇ ಹಂತದಲ್ಲಿ ಪ್ರೈಮರಿ ಸೆಲ್ಲಲ್ಲಿ. ಬಟ್ ಸೆಕೆಂಡರಿ ಸೆಲ್ಲಲ್ಲಿ ಏನಾಗ್ತದೆ, ರೀಚಾರ್ಜ್ ಮಾಡಲು ಸಾಧ್ಯ ಐತಿ. ಓಕೆ. ನೆಕ್ಸ್ಟ್ ಡ್ರೈ ಸೆಲ್ ಇದು 1.5 ವೋಲ್ಟ್ ಇರ್ತದೆ ನೋಡಿ. ಸೊ ಇದು ಪೇಸ್ಟ್ ರೂಪದ ಎಲೆಕ್ಟ್ರೋಲೈಟ್ ಇರ್ತದೆ. ಓಕೆ. ಆಮೇಲೆ ಇವು ಪೋರ್ಟೇಬಲ್, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಯ್ಬೋದು. ಇದೇ ಆ ಥರ ಒಂದು ಫಾಯ್ದಾ. ಇಲ್ಲಿ ನೋಡಿ, ವಿದ್ಯುತ್ ಕೋಶ ಅಂದರೆ ರಾಸಾಯನಿಕ ಶಕ್ತಿಯನ್ನು ಬಳಸಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನನೇ ಎಲೆಕ್ಟ್ರಿಕ್ ಸೆಲ್. ಅದರಲ್ಲಿ ಪ್ರೈಮರಿ ಸೆಲ್ ಇರ್ತದೆ, ಅಂದರೆ ಇಲ್ಲಿ ಮರು ಚಾರ್ಜ್ ಮಾಡಲು ಸಾಧ್ಯವಿಲ್ಲ. ಸೆಕೆಂಡರಿ ಸೆಲ್ಲಲ್ಲಿ ನಾವು ರೀಚಾರ್ಜ್ ಮಾಡ್ಬೋದು. ಲೆಟ್ಸ್ ಎಕ್ಸಾಂಪಲ್ ಲೀಡ್ ಆ್ಯಸಿಡ್ ಬ್ಯಾಟ್ರಿ. ಓಕೆ. ನೆಕ್ಸ್ಟ್ ಡ್ರೈ ಸೆಲ್ಲಲ್ಲಿ ಕೂಡ ನಾವು ರೀಚಾರ್ಜ್ ಮಾಡ್ಬೋದು. ಓಕೆ. ಪೇಸ್ಟ್ ರೂಪದ ರಾಸಾಯನಿಕವನ್ನು ಬಳಸುವ ಕೋಶ ಅಂದರೆ, ಸೊ ಈ ಒಂದು ಡ್ರೈ ಸೆಲ್ಲಲ್ಲಿ ಏನಿರ್ತೈತಿ, ಲಿಕ್ವಿಡ್ ರೂಪ ಅಂತ ಲಿಕ್ವಿಡ್ ಇರಲ್ಲ ಪೂರಾ, ಅದು ಪೇಸ್ಟ್ ಅಂದ್ರೆ ಒಂದು ಸ್ವಲ್ಪ ದ್ರವ ಎಲೆಕ್ಟ್ರೋಲೈಟ್ ಬದಲಿಗೆ ಪೇಸ್ಟ್ ರೂಪದಲ್ಲಿ ಒಂದು ಸ್ವಲ್ಪ ಗ್ರೀಸ್ ಟೈಪ್, ಆ ಟೈಪ ನಾವು ಅದನ್ನು ಬಳಸಿ ಏನಪ್ಪ ಎಲೆಕ್ಟ್ರಿಸಿಟಿಯನ್ನು ಪಡಿತೀವಿ.
ಓಕೆ, ಇವು ಪೋರ್ಟೇಬಲ್ ಆಗಿರ್ತವೆ. ಓಕೆ, ಸೊ ಇವುಗಳ ಒಂದು ಸಾಮಾನ್ಯ ವೋಲ್ಟ್ ಎಷ್ಟಪ್ಪ ಅಂದ್ರೆ 1.5 ವೋಲ್ಟ್ ಕೇಳ್ತಾರೆ. ನಾರ್ಮಲಿ ಕಾಮನ್ಲಿ ಯೂಸ್ಡ್ ಡ್ರೈ ಸೆಲ್ ಹ್ಯಾಸ್ ಹೌ ಮಚ್ ವ್ಯಾಟ್ ಇದು ವೋಲ್ಟ್ 1.5 ವೋಲ್ಟ್. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಇಲೆಕ್ಟ್ರೋಮೋಟಿವ್ ಫೋರ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಇಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದರೆ ಏನಪ್ಪ? ವಿದ್ಯುತ್ ಚಾಲಕ ಬಲ. ಅಂದರೆ ಈ ಒಂದು ವಿದ್ಯುತ್ ಪ್ರವಾಹ ರಾಸಾಯನಿಕ ಕ್ರಿಯೆ ಕಾಯ್ದುಕೊಳ್ಳಲು, ಓಕೆ, ಸೊ ಈ ಒಂದು ವಿದ್ಯುತ್ ಪ್ರವಾಹ ರಾಸಾಯನಿಕ ಕ್ರಿಯೆಯನ್ನು ಕಾಯ್ದುಕೊಳ್ಳಲು ಇದಿಲ್ಲಿ ಹೆಲ್ಪ್ ಆಗುತ್ತೆ. ಹೇಗೆ? ಸೊ ಈಗ ಇಲ್ಲಿ ಮೊದಲಿಗೆ ಡೆಫಿನೇಷನ್ ನೋಡೋಣ ಬನ್ನಿ. ಕೋಶದ ಲೆಟ್ಸಿ 1 ಮಿನಿಟ್. ಓಕೆ, ಕೋಶದ ಇದು ಸೆಲ್, ಇದು ಓಕೆ, ಇದು ಪೂರ್ತಿ ಸೆಲ್ ಇದೆ. ಓಕೆ, ಸೊ ಈ ಎರಡೂ ಧ್ರುವಗಳ ನೋಡಿ, ಇದೊಂದು ಧ್ರುವ, ಇದೊಂದು ಧ್ರುವ, ಈ ಎರಡೂ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹವನ್ನು ಕಾಯ್ದುಕೊಳ್ಳಲು ರಾಸಾಯನಿಕ ಕ್ರಿಯೆಯ ಮೂಲಕ ಸಿಗುವ ಗರಿಷ್ಠ ವಿಭವಾಂತರವೇ, ಗರಿಷ್ಠ ವಿಭವಾಂತರ ಅಂದರೆ ಹೈಯೆಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ವೋಲ್ಟ್, ಅದು ಸಿಗೋದೇ ಅದಕ್ಕೆ ಏನಂತೀವಿ ನಾವು? ವಿದ್ಯುತ್ ಚಾಲಕ ಬಲ ಅಥವಾ EMF, ಇಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಅಂತೀವಿ. ಓಕೆ, ಇದರ ಒಂದು ಏಕಮಾನ ಯೂನಿಟ್ ಏನಪ್ಪ? ವೋಲ್ಟ್ ಪಿ. ಓಕೆ, ಸೊ ಫ್ರೆಂಡ್ಸ್, ಇದಿಷ್ಟು ಈ ಒಂದು ಎಲೆಕ್ಟ್ರಿಸಿಟಿ ಮೇಲೆ ಒಂದು ಇಂಪಾರ್ಟೆಂಟ್ ಮಾಹಿತಿಯಾಗಿತ್ತು. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಆಮೇಲೆ ಮುಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ನಮಗೆ ಏನಪ್ಪ ಒಂದು ಪ್ರೋತ್ಸಾಹನ ಸಿಕ್ಕಂಗಾಗುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಚಾಪ್ಟರ್ಗಳನ್ನು ಒಂದು ಅಪ್ಕಮಿಂಗ್ ವೀಕಲ್ಲಿ ನಾನು ಕಂಪ್ಲೀಟ್ ಮಾಡ್ತೇನೆ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.